ನಮಸ್ತೆ ಸ್ನೇಹಿತರೆ. ಮೇಷರಾಶಿಯವರಿಗೆ ನವೆಂಬರ್ 2025 ಮಾಸ ಭವಿಷ್ಯ ಹೇಗಿದೆ? ಮೇಷರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ? ವ್ಯಾಪಾರ, ಉದ್ಯೋಗ, ಆರೋಗ್ಯ, ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ? ಯಾವುದು ಶುಭ, ಯಾವುದು ಅಶುಭ? ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿನ್ನು ನಿಮಗೆ ನೀಡಲಿಕ್ಕಿದ್ದೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೇಷರಾಶಿ ನವೆಂಬರ್ 2025 ಮಾಸ ಭವಿಷ್ಯ ಹೀಗಿದೆ ನೋಡಿ. ನವೆಂಬರ್ ತಿಂಗಳು ಮೇಷರಾಶಿಯವರಿಗೆ ಬದಲಾವಣೆಗಳ ಕಾಲವಾಗಿದೆ. ಈ ಸಮಯದಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಳವಾಗಿ ಕಾಣಬಹುದು. ಹೊಸ ಅವಕಾಶಗಳು ಬಂದು ನಿಮ್ಮ ಮುಂದಿನ ಹಾದಿಯನ್ನು ಬೆಳಗಿಸುತ್ತದೆ. ಹಾಗೆ ಆತ್ಮಚಿಂತೆ ಮತ್ತು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದು ತುಂಬ ಮುಖ್ಯ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಕ್ಷೇತ್ರಕ್ಕೆ ಬಂದರೆ ಈ ತಿಂಗಳು ನಿಮ್ಮ ವೃತ್ತಿಯಲ್ಲಿ ಸಕಾರಾತ್ಮಕತೆ ಹೆಚ್ಚಾಗಲಿದೆ. ಹೊಸ ಯೋಜನೆಗಳು ಯಶಸ್ವಿಯಾಗಿ ಮುನ್ನಡೆಯುವಂತಹ ಸಾಧ್ಯತೆ ಇದೆ. ಒತ್ತಡ ಹೆಚ್ಚಾಗಬಹುದು, ಆದರೆ ಸಮರ್ಥ ನಿಯೋಜನೆ ಮತ್ತು ಸಮಯ ನಿರ್ವಹಣೆಯಿಂದ ಎಲ್ಲವನ್ನು ಸಮತೋಲನ ಮಾಡಬಹುದು. ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಸಹಕಾರ ದೊರೆಯುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರಗತಿಯನ್ನು ಕೂಡ ಅನುಭವಿಸಬಹುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ, ಹಣಕಾಸಿನ ದೃಷ್ಟಿಯಿಂದ ನವೆಂಬರ್ ತಿಂಗಳು ಸುದೀರ್ಘ ಯೋಜನೆಗಳಿಗಾಗಿ ಉತ್ತಮ ಸಮಯವಾಗಿದೆ. ಜಾಗರೂಕತೆಯಿಂದ ಬಡ್ಡಿ ಅಥವಾ ಸಾಲಗಳ ಬಗ್ಗೆ ವ್ಯವಹರಿಸಬೇಕು. ಅನಾಹುತಕಾರಿ ಖರ್ಚುಗಳನ್ನು ತಡೆಯುವುದು ಮುಖ್ಯ. ಹೂಡಿಕೆಗಳಲ್ಲಿ ಜಾಗ್ರತೆ ವಹಿಸಿ. ಅವಶ್ಯಕತೆ ಇದ್ದಾಗ ಮಾತ್ರ ನಿರ್ಧಾರ ಕೈಗೊಳ್ಳಿ. ಹಾಗೆ ಇನ್ನು ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರಿಗೆ ನವೆಂಬರ್ 2025 ತಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಶಾಂತಿ ಮತ್ತು ಬಲ ಹೆಚ್ಚಾಗುತ್ತದೆ. ಚಿಕ್ಕ ಚಿಕ್ಕ ವಿವಾದಗಳು ಕೂಡ ವಿವೇಕದಿಂದ ಸಮಾಧಾನವಾಗಿ ಮುಗಿಯಬಹುದು. ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಗಮನ ಹರಿಸಿ ಮತ್ತು ಸಂಬಂಧಗಳಲ್ಲಿನ ಸೌಹಾರ್ದವನ್ನು ಮೆಚ್ಚಿಕೊಳ್ಳಿ. ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಹೆಚ್ಚುತ್ತದೆ. ನಿಮ್ಮ ಸಂಬಂಧಗಳು ಗಾಢವಾಗುತ್ತದೆ ಮತ್ತು ಪರಸ್ಪರ ಗೌರವ ಕೂಡ ಹೆಚ್ಚಾಗುತ್ತದೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಆರೋಗ್ಯಕ್ಕೆ ವಿಶೇಷ ಗಮನ ನೀಡಬೇಕಾಗುತ್ತದೆ. ಶ್ರದ್ಧೆಯಿಂದ ನಿಯಮಿತ ವ್ಯಾಯಾಮ ಮತ್ತು ಆಹಾರ ಕ್ರಮ ಅನುಸರಿಸುವುದು ತುಂಬ ಉತ್ತಮ. ಹಾಗೆ ತಲೆನೋವು, ಒತ್ತಡ ಮತ್ತು ಜ್ವರದಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೀವು ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವನೆಯಿಂದ ನಿಮ್ಮ ಶಕ್ತಿ ಮತ್ತು ಚೈತನ್ಯ ಹೆಚ್ಚುತ್ತದೆ. ವಿಶ್ರಾಂತಿ ಹಾಗೂ ಮನಃಶಾಂತಿಗೆ ಆದ್ಯತೆ ನೀಡಿ. ಹಾಗೆ ಈ ತಿಂಗಳು ಧಾರ್ಮಿಕ ಚಟುವಟಿಕೆಗಳು ಮತ್ತು ಪೂಜೆಗಳಿಗಾಗಿ ಶುಭ ಸಮಯ. ವಿಶೇಷವಾಗಿ ಶನಿವಾರ ದಿನದ ಪೂಜೆಗಳು ಹಾಗೂ ಭಕ್ತಿ ಚಟುವಟಿಕೆಗಳು ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ನೀಡುತ್ತವೆ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ ನವೆಂಬರ್ 2025 ಶನಿವಾರ ಗ್ರಹಣವು ಮೇಷರಾಶಿಯವರ ಮೇಲೆ ಧನಲಾಭ, ಆರೋಗ್ಯ ಸುಧಾರಣೆ ಮತ್ತು ಕುಟುಂಬದಲ್ಲಿ ಸಹಕಾರವನ್ನು ತರಬಹುದು. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದು ಮತ್ತು ಶನಿವಾರದಂದು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದು ತುಂಬ ಶುಭಕರವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ನವೆಂಬರ್ 2025 ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಹೊಂದಿದ್ದು ಸಕಾರಾತ್ಮಕ ಫಲಿತಾಂಶಗಳಿಗಾಗಿ ಶ್ರಮಿಸಬೇಕು.
ಆತ್ಮವಿಶ್ವಾಸದಿಂದ ಕೆಲಸ ಮಾಡಿದರೆ ಈ ಸಮಯದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಆರೋಗ್ಯ ಮತ್ತು ಮನಃಶಾಂತಿಯ ಮೇಲೆ ಗಮನ ನೀಡುವುದು ತುಂಬ ಮುಖ್ಯವಾಗಿದೆ. ಹಾಗೆ ಇನ್ನು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ 9, 18 ಮತ್ತು 27. ಹಾಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು ಮತ್ತು ಬಿಳಿ ಬಣ್ಣ. ಸ್ನೇಹಿತರೆ, ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ಧನ್ಯವಾದಗಳು.